ಇದುವರೆಗೆ ಸಾಕಷ್ಟು ಸುಮಾರು ವರ್ಷಗಳ ಕಾಲ ಆರ್ಗ್ಯುಮೆಂಟ್ಸ್ ಗಳು ನಡೀತು, ಹೌದು, ಟ್ರಯಲ್ಸ್ ನಡೀತು. ಹೌದು. ಇವತ್ತಿನ ತೀರ್ಪಿನ ಬಗ್ಗೆ ಹೇಳಿ ಸರ್. ಇವತ್ತಿನ ತೀರ್ಪು ಒಂದು ಐತಿಹಾಸಿಕ ತೀರ್ಪು. ನಮಗೆಲ್ಲ ಗೊತ್ತಿದೆ, 15/6/2016 ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ್ರ ಒಂದು ಭೀಕರ ಕೊಲೆ ಅವರದ್ದೇ ಆದ ಉದಯ ಜಿಮ್ ಅಲ್ಲಿ ಜರುಗುತ್ತೆ. ಆ ನಂತರ ಧಾರವಾಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಈ ಕೇಸಿನ 1ನೇ ಆರೋಪಿ ಬಸವರಾಜ್ ಮುತ್ತಕಿ ಮತ್ತೆ 5 ಜನರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು. ಆಕ್ಚುಲಿ ಅವರೆಲ್ಲ ಅಲ್ಲಿ ಹಂತಕರು A7-14. ಅದು ಯಾರ ಪರವಾಗಿ ಅಂದ್ರೆ A15 ವಿನಯ್ ಕುಲಕರ್ಣಿ ಅವರು ಹೇಳಿ ಈ ಕೊಲೆಯನ್ನ ಮಾಡಿಸಿದ್ರಂತ ನಮ್ಮ ಇನ್ವೆಸ್ಟಿಗೇಷನ್ ಕಂಡು ಬಂತು. ಸಿಬಿಐ ಇನ್ವೆಸ್ಟಿಗೇಷನ್ ರಾಕೇಶ್ ರಂಜನ್ ಅವರು ನಮ್ಮ ಇನ್ವೆಸ್ಟಿಗೇಷನ್ ಮಾಡಿದ್ರು. ಥಾಮಸ್ ಜಾನ್ ಅವರ IPS ಇವರ ನೇತೃತ್ವದಲ್ಲಿ ಅವರೆಲ್ಲ ಟೀಮು, ಸಮೀಲ್ಲ, ಅದೇ ರೀತಿ ಎಲ್ಲ ಪೊಲೀಸ್ ಆಫೀಸರ್ಸ್ ಎಲ್ಲ ಒಂದು ಟೀಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ಒಟ್ಟು 21 ಜನರ ಮೇಲೆ. ಅಲ್ಲಿ A7-14 ನಿಜವಾದ ಆರೋಪಿಗಳು, ಅವರ ಮೇಲೆ ಧಾರವಾಡ ಪೊಲೀಸರು ಇನ್ಸ್ಪೆಕ್ಟರ್ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ. ಅದಕ್ಕೆ ಆ ಧಾರವಾಡ ಪೊಲೀಸರ ಮೇಲೇನು ನಾವು ಚಾರ್ಜ್ ಶೀಟ್ ಫೈಲ್ ಮಾಡಿದೀವಿ. A15 ವಿನಯ್ ಕುಲಕರ್ಣಿ ಅವರ ಒಂದು ರಾಜಕೀಯ ದ್ವೇಷದ ಮೇರೆಗೆ ಈ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ್ರ ಅಲ್ಲಿ ಕೊಲೆ ಆಗುತ್ತೆ. ಆದ್ರೆ ಧಾರವಾಡ ಪೊಲೀಸರು ಅದನ್ನು ಯಾವುದೇ ಇನ್ವೆಸ್ಟಿಗೇಷನ್ ಮಾಡದೆ ಬರೇ ಒಂದು 5 ಜನರ ಮೇಲೆ ಒಂದು ಕಾಟಾಚಾರಕ್ಕೆ ಒಂದು ಚಾರ್ಜ್ ಶೀಟ್ ಹಾಕಿ ಅಲ್ಲಿ ಧಾರವಾಡ ಕೋರ್ಟ್ ಅಲ್ಲಿ ಅದು 313 ಸ್ಟೇಜ್ ವರೆಗೂ ಕೂಡ ಟ್ರಯಲ್ ಬಂದಿರುತ್ತೆ. ಆ ನಂತರ ಸಿಬಿಐಗೆ ಬಂದ ಮೇಲೆ ನಾವು ಬಹಳಷ್ಟು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಆ ರಿಯಲ್ ಹಂತಕರು A7-14 ಯಾರಿದ್ದಾರೆ ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿ ಅವರನ್ನು ಕೂಡ ಈ ಕೇಸಲ್ಲಿ ಸಿಲುಕಿಸಿ ಆಮೇಲೆ ನಾವು ಎಲ್ಲರ ವಿನಯ್ ಕುಲಕರ್ಣಿ ಕೂಡ ಚಾರ್ಜ್ ಶೀಟ್ ಹಾಕಿ ಬಹಳ ಒಂದು ಉತ್ತಮವಾದ ಒಂದು ಚಾರ್ಜ್ ಶೀಟ್ ಅನ್ನು ನಮ್ಮ ಪೊಲೀಸರು ಫೈಲ್ ಮಾಡಿ ಆ ನಂತರ 1-2 ವರ್ಷದಿಂದ ನಾವು ನಿರಂತರ ಟ್ರಯಲ್ ಅನ್ನ ಮಾಡಿ ನಮಗೆಲ್ಲ ಗೊತ್ತಿದ್ದಾಗೆ ಬಹಳಷ್ಟು ಸಾಕ್ಷಿಗಳನ್ನ ಹೆದರಿಸಿದ್ರು. ಅದಕ್ಕೆ ಅವರ ಬೇಲ್ ಕೂಡ ಕ್ಯಾನ್ಸಲ್ ಆಗಿ ಅವರು ತಿರ್ಗಾ ಜೈಲಿಗೆ ಹೋದ್ದು ನಮಗೆ ಗೊತ್ತಿದೆ. ಆದ ಕಾರಣ ಎಲ್ಲ ಈ ಆರೋಪಿಗಳನ್ನು ನಾವು ಒಂದು ವಿಶೇಷವಾದ ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿ ನಮ್ಮ ಎಲ್ಲ ಟೀಮ್ ಹೇಮಾ ಇರಬಹುದು ಅಥವಾ ಎಲ್ಲ ಬಾಲಾಜಿ ಫ್ರಾನ್ಸಿಸ್ ಇದ್ದಾರೆ, ಎಲ್ಲ ನಮ್ಮ PPs ಒಂದು ಟೀಮ್ ಮಾಡಿ ಎಲ್ಲ ಪೊಲೀಸ್ ಆಫೀಸರ್ಸ್ ನಮಗೆ ಫುಲ್ ಸಪೋರ್ಟ್ ಮಾಡಿ ಬಹಳ ಒಂದು ಸ್ಟ್ರಾಂಗ್ ಫೈಟ್ ಕೊಟ್ಟು ಈ ಕೇಸನ್ನು ನಾವು ಗೆದ್ದಿದ್ದೀವಿ. ಅದಕ್ಕೆ ಮಾನ್ಯ ನ್ಯಾಯಾಧೀಶರು ಇವತ್ತು ಒಂದು ಜೀವಾವಧಿ ಶಿಕ್ಷೆ, ಡಬಲ್ ಜೀವಾವಧಿ ಶಿಕ್ಷೆ 302 ಹಾಗೆ ಕಾನ್ಸ್ಪಿರಸಿಗೆ ಡಬಲ್ ಜೀವಾವಧಿ ಶಿಕ್ಷೆ ಹಾಗೂ ಈ ಕುಟುಂಬಸ್ಥರ ಮಕ್ಕಳಿಗೆ ಹಾಗೂ ಅವರ ಅಣ್ಣ ತಮ್ಮ ಗುರುನಾಥ ಗೌಡರಿಗೆ 16 ಲಕ್ಷ ಕಂಪನ್ಸೇಷನ್ ಕೊಡಬೇಕು, ಪರಿಹಾರ ಕೊಡಬೇಕಂತ ಒಂದು ಉತ್ತಮವಾದ ಆರ್ಡರ್ ಮಾಡಿದ್ದಾರೆ. ಇದೀಗ ನಮ್ಮ ಎಲ್ಲ ಸಿಬಿಐ ಟೀಮಿಗೆ ಉತ್ತಮವಾದ ಒಂದು ಸಂತೋಷ ಆಗಿದೆ ಈ ತೀರ್ಪಿನಿಂದಾಗಿ. ಇದು ಸೊಸೈಟಿಗೆ ಒಂದು ಸಂದೇಶವನ್ನ ಕೊಟ್ಟಿದೆ. ಧಾರವಾಡ ಕೋರ್ಟ್ ಅಲ್ಲಿ ಅವರು ಯಾವ ರೀತಿ ಎಲ್ಲ ವಿಟ್ನೆಸ್ ಅನ್ನು ಇನ್ಫ್ಲೂಯೆನ್ಸ್ ಮಾಡಿ ಹಾಸ್ಟೆಲ್ ಮಾಡಿ ಆ ಕೇಸನ್ನು ಮುಗಿಸಲಿಕ್ಕೆ ನೋಡಿದ್ರೆ ಅದರ ಉಲ್ಟಾ ಆಗಿ ಈ ಕೇಸನ್ನು ನಾವು ಯಶಸ್ವಿಯಾಗಿ ಮಾಡಿ ಎಲ್ಲ ವಿಟ್ನೆಸ್ ಅನ್ನು ಥ್ರೆಟನ್ ಮಾಡಿದ್ರು ಕೂಡ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಎವಿಡೆನ್ಸ್ ಕೊಟ್ಟರು. ಆದ ಕಾರಣ ಈ ಕೇಸು ನಮಗೆ ಒಂದು ಯಶಸ್ವಿಯಾಗಿ ಒಂದು ಅಂತಿಮವಾಗಿ ಕನ್ವಿಕ್ಷನ್ ಆಯಿತು. ಎಲ್ಲ ನಮ್ಮ ಸಿಬಿಐ ಟೀಮ್ ಇದಕ್ಕೆ ಬಹಳಷ್ಟು ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ. ಯಾವ ಅಂಶಗಳನ್ನು ಪರಿಗಣನೆ ಮಾಡಿ ಈ ತೀರ್ಪು So far we have not gone through the judgment, so we can't say now. After going to judgment only we can say. Okay. Because whatever evidence available court has considered. ಮೈನ್ ನಮಗೆ ಎಪ್ರೂವರ್ ಎವಿಡೆನ್ಸ್ ಒಂದು ದೃಶ್ಯಾಕ್ಷಿಗಳು, ಐ ವಿಟ್ನೆಸ್ ಮತ್ತೆ CDR ಟವರ್ ಲೊಕೇಶನ್ ಡಾಕ್ಯುಮೆಂಟ್ ಎವಿಡೆನ್ಸ್, CCTV ಫುಟೇಜ್. ನಮಗೆ ಮೈನ್ ಎವಿಡೆನ್ಸ್ ಈ ಅಲ್ಲಿ ಪೋಸ್ಟ್ ಆಫೀಸ್ ಹತ್ತಿರ, ಧಾರವಾಡ ಪೋಸ್ಟ್ ಆಫೀಸ್ ಹತ್ತಿರ ಒಂದು CCTV ಫುಟೇಜ್ ಇತ್ತು. ಆ ಫುಟೇಜ್ ಅಲ್ಲಿ ಆರೋಪಿಗಳು ಅಲ್ಲಿಂದ ಈ ಆಯುಧಗಳನ್ನೆಲ್ಲ ತಗೊಂಡು ಓಡುವುದಂತೂ ಕ್ಲಿಯರ್ ಆಗಿತ್ತು. ಅದನ್ನು ಧಾರವಾಡ ಪೊಲೀಸರು ಪರಿಗಣಿಸಿಲ್ಲ. ನಾವು ತಗೊಂಡು ಅದನ್ನ ನೋಡುವಾಗ ನಮಗೆ ಗೊತ್ತಾಯ್ತು ಯಾರಲ್ಲಿ ರಿಯಲ್ ಆರೋಪಿಗಳಂತ. ಇದು ಮೈನ್ ಎವಿಡೆನ್ಸ್ ನಮಗೆ CCTV ಫುಟೇಜ್. ಮತ್ತೆ ಶಾಸಕರ ಇನ್ವಾಲ್ವ್ಮೆಂಟ್ ಬಗ್ಗೆ ಇರುವಂತದ್ದು ಅಂಶಗಳೇನು ಸರ್, ಅದನ್ನ ಅವರು ಬೆಂಗಳೂರಿಗೆ ಬಂದು ಮುತ್ತಗಿ ಜೊತೆಗೆ ಮಾತನಾಡುದು, ಅವರದ್ದು ಟವರ್ ಲೊಕೇಶನ್ CDR ಅಲ್ಲಿ ಅವರು ನಿರಂತರವಾಗಿ ಮುತ್ತಗಿ ಜೊತೆ ಸಂಪರ್ಕ, ಇದನ್ನು ಮುತ್ತಗಿ ಅವರ ಎವಿಡೆನ್ಸ್ ಅಲ್ಲಿ ಎಲೆಯಾಗಿ ಅವರು ಬಿಚ್ಚಿಟ್ಟಿದ್ದಾರೆ. ಅವರು ಹೇಗೆ ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ದುಡ್ಡು ಕೊಟ್ಟರು ಎಲ್ಲ ಮುತ್ತಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದು ನಮಗೆ ಮೈನ್ ಎವಿಡೆನ್ಸ್ ಎಲ್ಲ ಅಪಾರ್ಟ್ ಫ್ರಮ್ ಅದರ್ CDR ಅಂಡ್ ಅದರ್ ಡಾಕ್ಯುಮೆಂಟರಿ ಎವಿಡೆನ್ಸ್. Approval evidence, CDR and CCTV footage is the main and eyewitness. These are the main evidence before this honorable court. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಟೀಮ್ ಮೇಲೆ ಪ್ರಭಾವ ಬೀರುವಂತದ್ದಾಗ್ಲಿ ಒತ್ತಡ ಏನಾದ್ರು ಬಂದಿತ್ತಾ? ನಮ್ಮ ಟೀಮ್ ಮೇಲೆ ಪ್ರಭಾವ ಇಲ್ಲ, ಆದ್ರೆ ವಿಟ್ನೆಸ್ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ರೆ ಅದಕ್ಕೆ 2-3 ಜನರದ್ದು ಬೇಲ್ ಕ್ಯಾನ್ಸಲ್ ಆಯ್ತು. ಬೇಲ್ ಕ್ಯಾನ್ಸಲ್ ಆಗಿ ಸುಪ್ರೀಂ ಕೋರ್ಟ್ ಇಂದ ತಿರ್ಗಿ ಅವರಿಗೆ ಬೇಲ್ ಆಗಿ 2 ತಿಂಗಳ ಒಳಗೆ ಈ ಕೇಸಿನ ಜಡ್ಜ್ಮೆಂಟ್ ಮಾಡ್ಬೇಕಂತ ಡೈರೆಕ್ಷನ್ ಕೊಟ್ಟರೆ ಆ ಪ್ರಕಾರ ಆಗಿದೆ. ಎಷ್ಟು ಥ್ರೆಟನ್ ಮಾಡಿದ್ರು ವಿಟ್ನೆಸ್ ಕೆಲವರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಹೇಳಿದ್ದಾರೆ. ಈಗ ಜೀವಾವಧಿ ಶಿಕ್ಷೆ, ಜೀವಿತಾವಧಿ ಶಿಕ್ಷೆ ಏನ್ ಡಿಫರೆನ್ಸ್?
ಜೀವಾವಧಿ ಶಿಕ್ಷೆ ಅಂದ್ರೆ ಟಿಲ್ ಇಸ್ ನ್ಯಾಚುರಲ್ ಡೆತ್. ಈ ರೆಮಿಷನ್ ಮಾಡೋ ಪವರ್ ಇರೋದು ಗವರ್ಮೆಂಟ್ ಗೆ. ಅದು ಆಫ್ಟರ್ 14 years ಗವರ್ಮೆಂಟ್ ಅಂಡ್ ಕಾನ್ಸ್ಟಿಟ್ಯೂಷನ್ ಕೋರ್ಟ್ ಮಾತ್ರ ಇದು ಮಾಡಬಹುದು. ಇಲ್ಲದ್ರೆ ಅವರು ಟಿಲ್ ನ್ಯಾಚುರಲ್ ಡೆತ್ ಅದು ಗವರ್ಮೆಂಟ್ ಅದು ಗವರ್ಮೆಂಟ್ ಡಿಸ್ಕ್ರಿಷನ್, ಗವರ್ಮೆಂಟ್ ಇದ್ದು ಪವರ್, ಕೋರ್ಟ್ ಇದಲ್ಲ. ಸೆಕ್ಷನ್ ಪ್ರಕಾರ ಟಿಲ್ ಇಸ್ ನ್ಯಾಚುರಲ್ ಡೆತ್ ಯು ಶುಡ್ ಬಿ ಇನ್ ಜೈಲ್. ಅಂದ್ರೆ ಸಾಯೋವರೆಗೂ ಜೈಲಲ್ಲಿ ಇರ್ಬೇಕು ಅಂತಾರ? ಹೌದು ಹೌದು ಹೌದು. ಟಿಲ್ ಇಸ್ ಲೆಫ್ಟ್ ಹೌದು. ನಾವು ಕೇಳಿದ್ದದೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ 7 years, ಅವರಿಗೆ ಅವರ ಎವಿಡೆನ್ಸ್ ಡಿಸ್ಟ್ರಾಯಿಂಗ್ ಎವಿಡೆನ್ಸ್, ಅದಕ್ಕೆ 7 years ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅದು ಕೊಟ್ಟಿದ್ದಾರೆ.